Hi children, good morning to everybody. Today we are going to see science lesson 10 gravitation. Gravitation is nothing but movement of an object. That is attraction to something. ಒಂದು ಆಬ್ಜೆಕ್ಟ್ ಹೆಂಗ್ ಇನ್ನೊಂದಕ್ಕೆ ಅಟ್ರಾಕ್ಟ್ ಆಗುತ್ತೆ ಎಂಬುದನ್ನ ನೋಡ್ತೀವಿ. Come children, let us see in chapter 8 and 9 we have learnt about the motion of objects and force as the cause of motion. ಅಲ್ವಾ ಫೋರ್ಸ್ ಆಫ್ ಮೋಷನ್ ಹಿಂಗೆ ಆಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಫೋರ್ಸ್ ಆಸ್ ದಿ ಕಾಸ್ ಆಫ್ ಮೋಷನ್. ನಾವು ಕೊಡೋ ಫೋರ್ಸ್ ಮೇಲೆ ಕೂಡ ಆಬ್ಜೆಕ್ಟ್ ಹೆಂಗ್ ಮೂವ್ ಆಗುತ್ತೆ ಅಂತ ನೋಡಿದ್ರಲ್ಲ, ಸೊ ಅದನ್ನ ಇಲ್ಲಿಗೂ ನೋಡ್ತೀವಿ. ನೋಡಿ, ವಿ ಹ್ಯಾವ್ ಲರ್ನ್ ದಟ್ ದ ಫೋರ್ಸ್ ಈಸ್ ನೀಡೆಡ್ ಟು ಚೇಂಜ್ ದಿ ಸ್ಪೀಡ್ ಆರ್ ದಿ ಡೈರೆಕ್ಷನ್ ಆಫ್ ಎನ್ ಆಬ್ಜೆಕ್ಟ್. ಓಕೆ ಅಲ್ವಾ, ಸ್ಪೀಡ್ ಬಂದು ಆಬ್ಜೆಕ್ಟ್ ನ ಮೂವ್ಮೆಂಟ್ ನ ಚೇಂಜ್ ಮಾಡುತ್ತೆ. ವಿ ಆಲ್ವೇಸ್ ಅಬ್ಸರ್ವ್ ದಟ್ ಅನ್ ಆಬ್ಜೆಕ್ಟ್ ಡ್ರಾಪ್ಡ್ ಫ್ರಮ್ ಎ ಹೈಟ್ ಫಾಲ್ಸ್ ಟುವರ್ಡ್ಸ್ ದಿ ಅರ್ತ್. ಅಲ್ವಾ, ಮೇಲಿಂದ ನಾವು ಏನಾದ್ರು ಬಿಸಾಕಿದ್ರೆ ಭೂಮಿಗೆ ತಾನೆ ಹೋಗುತ್ತೆ, ತಿರ್ಗಾ ಮೇಲೆ ಹೋಗುತ್ತಾ? ಇಲ್ಲ, ಬಿಕಾಸ್ ಡ್ಯೂ ಟು ದಿ ಗ್ರಾವಿಟೇಷನ್. ಗ್ರಾವಿಟೇಷನ್ ಇಂದ ಅದು ಕೆಳಗಡೆ ಬರುತ್ತೆ. ವಿ ನೋ ದಟ್ ಆಲ್ ದ ಪ್ಲಾನೆಟ್ಸ್ go around the sun. Okay, the moon goes around the earth. In all these cases, there must be some force acting on the object, the planets and the moon. The Isaac Newton could grasp that the same force is responsible for all these. This force is called a gravitational force. Okay, ಈ ತರ ಮೂನು ಅಥವಾ ಸನ್ ಸುತ್ತಲೂ ಈ ತರ ಆರ್ಬಿಟ್ಸ್ ಅಲ್ಲಿ ಎಲ್ಲಾ ಪ್ಲಾನೆಟ್ಸ್ ಮೂವ್ ಆಗ್ತಿದೆ, ಅದು ಫೋರ್ಸ್ ಇಂದ ಮೂವ್ ಆಗ್ತಿದೆ. ದಟ್ ಫೋರ್ಸ್ ಇಸ್ ನಥಿಂಗ್ ಬಟ್ ದಿ ಗ್ರಾವಿಟೇಷನಲ್ ಫೋರ್ಸ್. ಇನ್ ದಿಸ್ ಚಾಪ್ಟರ್ ವಿ ಶಾಲ್ ಲರ್ನ್ ಅಬೌಟ್ ದಿ ಗ್ರಾವಿಟೇಷನ್ ಅಂಡ್ ದಿ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ವಿ ಶಾಲ್ ಡಿಸ್ಕಸ್ ಮೋಷನ್ ಆಫ್ ಆಬ್ಜೆಕ್ಟ್ಸ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಆನ್ ದಿ ಅರ್ತ್. ವಿ ಶಾಲ್ ಸ್ಟಡಿ ಹೌ ದ ವೇಟ್ ಆಫ್ ಎ ಬಾಡಿ varies from place to place. How the weight of a body varies from place to place. We shall also discuss the condition or objects ಟು ಫ್ಲೋಟ್ ಇನ್ ಲಿಕ್ವಿಡ್ಸ್. ಓಕೆ, ಇದರಿಂದ ನಾವೇನು ಗೊತ್ತಾಗುತ್ತೆ, ಲಿಕ್ವಿಡ್ಸ್ ಅಲ್ಲಿ ಯಾವ ರೀತಿ ಫ್ಲೋಟ್ ಆಗುತ್ತೆ, ಅಥವಾ ವೆಯ್ಟ್ ಆಫ್ ದ ಬಾಡಿ ವೇರೀಸ್ ಫ್ರಮ್ ಪ್ಲೇಸ್ ಟು. ಇವಾಗ ನಮ್ದೇ ವೆಯ್ಟ್ ಇಲ್ಲಿಗೆ ಬೇರೆ ತರ ಇರುತ್ತೆ, ಅಥವಾ ಮೂನಿಗೆ ಹೋದಾಗ ಬೇರೆ ತರ ಇರುತ್ತೆ, ಸ್ಪೇಸ್ ಅಲ್ಲಿ ಬೇರೆ ತರ ಇರುತ್ತೆ, ಡಿಫ್ರೆಂಟ್ ಇರುತ್ತೆ. ಸೊ ನಮ್ಮ ಬಾಡಿ ಮೇಲೆ ವೆಯ್ಟ್ ಆಫ್ ಎ ಬಾಡಿ ಡಿಫರೆನ್ಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ವಿ ಶಾಲ್ ಆಲ್ಸೋ ಡಿಸ್ಕಸ್ ಇನ್ ದಿಸ್ ಲೆಸನ್ ಯಾಕೆ ಆಬ್ಜೆಕ್ಟ್ಸ್ ಲಿಕ್ವಿಡ್ಸ್ ಅಲ್ಲಿ ಫ್ಲೋಟ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಕಮ್ಸ್ ಲೆಟ್ ಅಸ್ ಸಿ ಫಸ್ಟ್ ಗ್ರಾವಿಟೇಷನ್. ವಿ ನೋ ದಟ್ ದ ಮೂನ್ ಗೋಸ್ ಅರೌಂಡ್ ದ ಅರ್ತ್. ಆನ್ ಆಬ್ಜೆಕ್ಟ್ ವೆನ್ throw upwards reaches certain height and then falls downwards. It is said that when Newton was sitting under a tree, an apple fell on him. The fall of apple made Newton start thinking. He thought that if the earth can attract an apple, can it not attract the moon? ಅಲ್ವಾ, ಮೂನ್ ಅಟ್ರಾಕ್ಟ್ ಆಗಲ್ಲ, ಅಥವಾ ಅದು ಆಪಲ್ ನ ಅಟ್ರಾಕ್ಟ್ ಮಾಡುತ್ತೆ. ಯಾಕೆ? ಅದರ ಒಂದು ಟೈಪ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಇದೆ, ಅದರಿಂದ ಅದು ಮೇಲಿಂದ ಕೆಳಗಡೆ ಬೀಳುತ್ತೆ. ಅಥವಾ ಮೂನ್ ಅಲ್ಲಿ ಅದು ಸುಮ್ಮನೆ ಅದು ಗ್ರಾವಿಟೇಷನಲ್ ಫೋರ್ಸ್ ಮೂಲಕ ಅದು ಸುತ್ತಲೂ ಸರೌಂಡ್ ಆಗ್ತಾ ಇರುತ್ತೆ ಅಷ್ಟೇ, ಅದನ್ನ ಅಟ್ರಾಕ್ಟ್ ಮಾಡಕ್ ಆಗಲ್ಲ. ಇಸ್ ದ ಫೋರ್ಸ್ ದ ಸೇಮ್ in the both cases? He conjectured that the same type of force is responsible in both cases. He argued that each point of its orbit the moon falls toward the earth instead of going off in a straight line, so it must be attracted by the earth, but we do not really see the moon falling towards the earth. ಇದು ಅಟ್ರಾಕ್ಟ್ ಆಗುತ್ತೆ ಅಥವಾ ಅದು ಫಾಲ್ ಆಗಲ್ಲ ಅಂತ ಹೇಳ್ತಾರೆ. ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಮೋಷನ್ ಆಫ್ ಮೂನ್ ಬೈ ರೀಕಾಲಿಂಗ್ ಆಕ್ಟಿವಿಟಿ 8.11. ಇದೇ ಸೇಮ್ ಅಲ್ಲಿಗೂ ಇದೆ ಚಿಲ್ಡ್ರನ್ಸ್, ಸೊ ಅದನ್ನ ರಿಲೇಟ್ ಮಾಡಿ ನೋಡೋಣ ಅಂತ ಹೇಳ್ತಾರೆ. ಕಮ್ಸ್ ಲೆಟ್ ಅಸ್ ಸಿ ಆಕ್ಟಿವಿಟಿ 10.1. ಟೇಕ್ ಎ ಪೀಸ್ ಆಫ್ ಥ್ರೆಡ್, ಟೈ ಎ ಸ್ಮಾಲ್ stone at a one end, hold the other end of the thread and whirl it round as shown in figure 10.1. Note the motion of the stone. Please release the thread. Again note the direction of the motion of the stone. ಓಕೆ, ಈ ತರ ಒಂದು ಕಲ್ಲನ್ನ ಒಂದು ದಾರದಲ್ಲಿ ಕಟ್ಕೊಂಡು ಫುಲ್ ಸುತ್ತ ಏನಾಗುತ್ತೆ, ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಅದು ಯಾವುದೇ ಕಾರಣಕ್ಕೆ ನಾವು ನಿಲ್ಲಿಸದೆ ಅದು ಕೆಳಗಡೆ ಬೀಳಲ್ಲ, ಅದಾದ್ರ ಫೋರ್ಸ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. See a stone describing a circular path with a velocity of constant magnitude ಅಲ್ಲಿ ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ರಿವಾಲ್ವ್ ಆಗ್ತಾನೆ ಇದೆ. ನಾವು ನಿಲ್ಲಿಸಿದ್ರೆ ಮಾತ್ರ ಅದು ಬೀಳೋದು, ಅಥವಾ ಫೋರ್ಸ್ ಚೇಂಜ್ ಮಾಡಿದಾಗ ಮಾತ್ರ ಬೀಳೋದು. ಅಥವಾ ಸ್ಪೀಡ್ ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಮೂವ್ ಆಗ್ತಿದ್ದಾಗ ಅದು ಒಂದೇ ಸರ್ಕ್ಯುಲರ್ ಆರ್ಬಿಟ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. Before the thread is released, the stone moves in a circular path with a certain speed and changes direction at every point. The change in direction involves change in velocity or acceleration. The force that causes this acceleration and keeps the body moving along the circular path is acting towards the center. This is called a centrifugal force. Centrifugal force ಅಂದ್ರೆ ಏನ್ ಚಿಲ್ಡ್ರನ್ಸ್? The force that causes this acceleration, ಈ acceleration ಕಾಸ್ ಮಾಡ್ತಲ್ಲ ಅದು, and keeps the body ಮೂವಿಂಗ್ ಅಲಾಂಗ್ ಇನ್ ಎ ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗುತ್ತಲ್ವಾ, ಆಕ್ಟಿಂಗ್ ಟುವರ್ಡ್ಸ್ ಸೆಂಟರ್. ದಿಸ್ ಓಕೆ, ಆಕ್ಟಿಂಗ್ ಟುವರ್ಡ್ಸ್ ಸೆಂಟರ್ ಇದ್ರ ಮೇಲೆ ಮೂವ್ ಆಗ್ತಾ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಎ ಸೆಂಟ್ರಿಪಿಟಲ್ ಫೋರ್ಸ್. ಓಕೆ, ಸೆಂಟ್ರಿಪಿಟಲ್ ಫೋರ್ಸ್ ಅಂದ್ರೆ ಏನು ಆನ್ಸರ್ ಚಿಲ್ಡ್ರನ್? ದ ಫೋರ್ಸ್ ದಟ್ ಕಾಸಸ್ ದಿಸ್ ಆಕ್ಸಲರೇಷನ್ ಅಂಡ್ ಕೀಪ್ಸ್ ದ ಬಾಡಿ ಮೂವಿಂಗ್ ಅಲಾಂಗ್ ದ ಸರ್ಕ್ಯುಲರ್ ಪಾತ್ is acting towards the center.
This force is called the centripetal force. Okay, then next, in absence of these force, the stone lies off along the straight line. The straight line will be a tangent to the circular path. Okay, ಈ ಸ್ಟ್ರೈಟ್ ಲೈನ್ ಹೆಂಗಿರುತ್ತೆ, ಒಂದು ಸರ್ಕ್ಯುಲರ್ ಪಾತ್ಗೆ ಒಂದು ಟ್ಯಾಂಜೆಂಟ್ ತರ ಆಕ್ಟ್ ಆಗುತ್ತೆ. ಯಾಕೆ ಸರ್ಕಲ್ ಡ್ರಾ ಮಾಡಿ ಅಲ್ಲಿ ಒಂದು ಪಾಯಿಂಟ್ ಅಲ್ಲಿ ಆ ಲೈನ್ ಟಚ್ ಆಗಿ ಹೋಯ್ತಂದ್ರೆ ನಾವು ಟ್ಯಾಂಜೆಂಟ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಅದು ಟ್ಯಾಂಜೆಂಟ್ ತರ ಆಕ್ಟ್ ಆಗುತ್ತೆ ಅಂತ ಹೇಳ್ತಾವ್ರೆ. ಓಕೆನಾ? ದೆನ್ ವಾಟ್ ಇಸ್ ದ ಗಿವನ್ ಯೆಲ್ಲೋ ಬಾಕ್ಸ್ ಚಿಲ್ಡ್ರನ್? ಟ್ಯಾಂಜೆಂಟ್ ಟು ಎ ಸರ್ಕಲ್ ಅಂದ್ರೆ ಏನು? ಎ ಸ್ಟ್ರೇಟ್ ಲೈನ್ that meets the circle at one end and only one point is called a tangent to the circle. Okay, a straight line that meets the circle, at one and only one point is called a tangent to the circle. Straight line ABC is a tangent to the circle at point B. Okay, tangent to a circle at a point B ನಲ್ಲಿ tangent ಆಗಿದೆ ಅಂತ ಹೇಳ್ತಾವ್ರೆ. Then, the motion of the moon around the earth is due to the centripetal force. The centripetal force is provided by the force of attraction of the earth. If there were no such forces, the moon would pursue a uniform straight line motion. Moon should pursue a uniform straight line motion ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಈ ತರ ಫೋರ್ಸ್ ಇಲ್ಲ ಅಂದಾಗ ಅದು ಒಂದೇ ಸ್ಟ್ರೇಟ್ ಲೈನ್ ಹೋಗುತ್ತೆ. ಈ ತರ ಸೆಂಟ್ರಿಪಿಟಲ್ ಫೋರ್ಸ್ ಇಂದ ಅದು ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಇಷ್ಟೇ ಕಾನ್ಸೆಪ್ಟ್. It is seen that a falling apple is attracted towards the earth. Does the apple attracted towards the earth? If so, we do not see the earth moving towards an apple. Why? ಅಥವಾ ಅದು ಮೂವ್ ಆಗಲ್ಲ, ಆಪಲ್ ಮಾತ್ರ ಮೂವ್ ಆಗುತ್ತೆ. ಯಾಕೆ? ಅಕಾರ್ಡಿಂಗ್ ಟು ದ ಥರ್ಡ್ ಲಾ ಆಫ್ ಮೋಷನ್, ದ ಆಪಲ್ ಡಸ್ ನಾಟ್ ಅಟ್ರಾಕ್ಟ್ ದಿ ಅರ್ತ್. ಆಪಲ್ ಬಂದು ಅಟ್ರಾಕ್ಟ್ ಆಗಲ್ಲ ಅಥವಾ okay, attract the earth na attract madalla. But according to the second law of motion, for a given force, acceleration is inversely proportional to the mass of an object. That is acceleration is inversely proportional to the mass of an object. The mass of an apple is negligible, small compared to that of the earth, so we do not see the earth's moving towards the apple. Extend the same argument for why the ಈ ತರ ಒಂದೊಂದಾಗಿ ಆರ್ಗ್ಯುಮೆಂಟ್ ಮೂವ್ ಮಾಡ್ತಾ ಹೋದಾಗ ಅವ್ರಿಗೆ ಏನಾಯ್ತು ಬನ್ನಿ ನೋಡೋಣ. Extend the same argument for why the earth does not move towards the moon. Okay, in our solar system all the planets go around the sun. By arguing the same way, we can say that there exists a force between the sun and the planets. Okay, by arguing this way we can say there exists a force, ಒಂದು ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ ಬಿಟ್ವೀನ್ ದಿ ಸಣ್ಣ ಪ್ಲಾನೆಟ್ಸ್ ಮಧ್ಯೆ ಒಂದು ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ. From the above facts, Newton conclude that not only does the earth attract an apple and the moon, but all objects in the universe attract each other. This force of attraction between objects is called the gravitational force. ಈ ತರ force of attraction between, make underline children. Okay, there is force of attraction between object is called gravitational force. Okay, then next we are going to see about the universal law of gravitation. Every object in the universe attracts every other object. Okay, this is the definition for universal law of gravitation, children. Listen carefully. Every object in the universe attracts every other object with a force which is proportional to the product of their masses and inversely proportional to the square of the distance between them. The force is along the line joining the centers of two objects. A force ಏನಾಗುತ್ತೆ? The force is along the line joining the centers of two objects na center join ಮಾಡುತ್ತೆ. See, ಇಲ್ಲಿಗೊಂದು ಆಬ್ಜೆಕ್ಟ್ ಇಲ್ಲಿಗೊಂದು ಆಬ್ಜೆಕ್ಟ್, ಆ ಸೆಂಟರ್ ಆಫ್ ದ ಲೈನ್ ಏನ್ ಮಾಡುತ್ತೆ? ಜಾಯಿನ್ ಮಾಡುತ್ತೆ. ಜಾಯಿನಿಂಗ್ ದಿ ಸೆಂಟರ್ಸ್ ಆಫ್ ದಿ two objects na join matter is nothing but F equal to gm divided by d square. That is the gravitational force between two uniform objects. So, the uniform object is directed along the line joining their centers. Then let two objects be A and B. ಇದು ಹೆಂಗ್ ಡಿರೈವ್ ಮಾಡಿದ್ರೆ ತೋರಿಸ್ತಾರೆ ನೋಡಿ. Let two objects be A and B of masses m and m lie in the distance d from each other as shown in figure 10.2. Let the force of attraction between two objects be F. According to the universal law of gravitation prakara, the force between
objects is directly proportional to the product of their masses, directly proportional to the product of their masses, that is F equal to capital M into small m. So ಎರಡಿನ mass. Then and this is the first equation, and the force between two objects is inversely proportional to the square of the distance between them, that is F equal to 1 by d square. F equal to 1 by d square. Combining these two equations we get F equal to m into m divided by d square. ಓಕೆನಾ, ಇದನ್ನ ಒಂದು ಕಾನ್ಸ್ಟೆಂಟ್ ಮೂಲಕ ರೆಪ್ರೆಸೆಂಟ್ ಮಾಡಿದ್ವಿ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದಾಗ ಅದನ್ನ ಒಂದು ಅಥವಾ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಬಂದ ತಕ್ಷಣ ನಾವು ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂನಲ್ಲಿ ಕಾನ್ಸ್ಟೆಂಟ್ ವೇರಿಯೇಬಲ್ ನಲ್ಲಿ ಕೊಡಬೇಕು. ದಟ್ ಇಸ್ ನಥಿಂಗ್ ಬಟ್ ಜಿ ಎಂಬುದನ್ನು ಕೊಡ್ತೀವಿ. ದಟ್ ಇಸ್ ಎಫ್ ಈಕ್ವಲ್ ಟು ಜಿ ಎಮ್ ಇಂಟು ಎಮ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್, ವೇರ್ ಜಿ ಇಸ್ ದಿ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ ಅಂಡ್ ಈಸ್ ಕಾಲ್ಡ್ ದಿ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಸೊ ಇದನ್ನ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಅದನ್ನ ನಾವು ಜಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಬೈ ಮಲ್ಟಿಪ್ಲೈಯಿಂಗ್ ಕ್ರಾಸ್ ವೈಸ್ 10.4 ಈಕ್ವೇಷನ್ ಮಲ್ಟಿಪ್ಲೈ ಮಾಡಿದಾಗ ಗಿವ್ಸ್ ಎಫ್ ಇಂಟು ಡಿ ಸ್ಕ್ವೇರ್ ಈಕ್ವಲ್ ಟು ಜಿ ಎಮ್ ಇಂಟು ಎಮ್. ಓಕೆ, ಚೆಕ್ ದ ನೆಕ್ಸ್ಟ್ ಪೇಜ್ ಚಿಲ್ಡ್ರನ್. ದಟ್ ಇಸ್ ಪೇಜ್ ನಂಬರ್ 134 ಕೊಟ್ಟಿದ್ದಾರೆ ನೋಡಿ ಬ್ಯಾಲೆನ್ಸ್. G equal to f d square divided by m into m. Thus SI unit of G can be obtained by substituting the units of force, distance and mass in equation 10.5. ಇದನ್ನು ಯಾವ ರೀತಿ ಈಗ ಫೋರ್ಸ್ ಅಂತ ಬರ್ತದೆ ಅದನ್ನ ನ್ಯೂಟನ್ ಅಂತ ಡಿನೋಟ್ ಮಾಡಬೇಕು. ಈಗ ಈ ತರ ಫೋರ್ಸು, ಮಾಸ್, ಡಿಸ್ಟೆನ್ಸ್ ಅಂತ ಬಂದಾಗ ಎಂ ಸ್ಕ್ವಯರ್ ಕೆ ಜಿ ಪವರ್ -2 ಅಂತ ಡಿನೋಟ್ ಮಾಡಬೇಕು. ಅದು ಯೂನಿಟ್ನ. ಓಕೆ, ಸೊ ಇದನ್ನ ನಾವು ಹೆಂಗೆ ಹೇಳ್ಬೋದು, ಜಿ ಈಕ್ವಲ್ ಟು ಕಾನ್ಸ್ಟೆಂಟ್ ವ್ಯಾಲ್ಯೂ ಈಕ್ವಲ್ ಟು, ಸೊ ಈ ಕಡೆ ಮಲ್ಟಿಪ್ಲೈ ಇರೋದು ಈ ಕಡೆ ಒಂದಾಗ ಡಿವೈಡ್ ಆಗುತ್ತೆ. ಸೊ ಎಫ್ ಈಕ್ವಲ್ ಟು ಎಫ್ ಜಿ ಈಕ್ವಲ್ ಟು ಎಫ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎಂ ಕ್ಯಾಪಿಟಲ್ ಎಂ ಇಂಟು ಎಂ. ಓಕೆ, ದ ವ್ಯಾಲ್ಯೂ ಆಫ್ ಜಿ ವಾಸ್ ಫೌಂಡೆಡ್ ಬೈ ಹೆನ್ರಿ ಕೇವ್ಡೆನ್ಸ್ by using a sensitive balance. The accepted value of G is 6.673 into 10 to the power, into ಹಾಕೊಳ್ಳಿ ಚಿಲ್ಡ್ರನ್ಸ್, into 10 to the power of -11 Newton meter square -2 kilogram -2. This is a constant value. ಈ ಗ್ರಾವಿಟೇಷನಲ್ ವ್ಯಾಲ್ಯೂ ಎಂಬುದು ಕಾನ್ಸ್ಟೆಂಟ್ ಆಗಿರುತ್ತೆ. ಯಾವುದೇ ರೀಸನ್ಗೂ ಇದು ಚೇಂಜ್ ಆಗಲ್ಲ. ಪ್ರತಿ ಸಮ್ಗೂ ಗ್ರಾವಿಟೇಷನ್ ಅಂತ ಕೇಳಿದ ತಕ್ಷಣ ಯು ಹ್ಯಾವ್ ಟು ಯೂಸ್ ದಿಸ್ ವ್ಯಾಲ್ಯೂ ಓನ್ಲಿ. We know that there exists a force of attraction between any two objects. Compute the value of this force between you and your friend sitting closely. Conclude how you would not experience this force. ಈಗ ನೀವೇ ಹತ್ರ ಕೂತ್ಕೊಂಡಾಗ ಈ ತರ ಫೋರ್ಸ್ ಎಕ್ಸ್ಪೆಕ್ಟ್ ಆಗುತ್ತೆ ಅಂಬದನ್ನ ಹೇಳ್ತಾರೆ. ಓಕೆನಾ, ದೆನ್ see this yellow box children. The law is universal in the sense that it is applicable to all bodies, whether the bodies are big or small, whether they are celestial or terrestrial. ಇದು ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ತಾರೆ. ಆ ಬಾಡಿ ಎಷ್ಟು ಡಿಫ್ರೆಂಟ್ ಆಗಿರ್ಬೋದು ಎಲ್ಲದಕ್ಕೂ ಇದು ಅಪ್ಲಿಕೇಬಲ್ ಆಗುತ್ತೆ. ದೆನ್ ಇನ್ವರ್ಸ್ ಸ್ಕ್ವಯರ್, ಸೇಯಿಂಗ್ ದಟ್ ಎಫ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವಯರ್ ಡಿ ಮೀನ್ಸ್, ಫಾರ್ ಎಕ್ಸಾಂಪಲ್, ದಟ್ ಡಿ ಗೆಟ್ಸ್ ಬಿಗ್ಗರ್ ಬೈ ಎ ಫ್ಯಾಕ್ಟರ್ ಆಫ್ 6, F becomes 1 by 36 times smaller. ಇದು ಕಂಪೇರ್ ಮಾಡುವಾಗ 1 by 36 ಟೈಮ್ಸ್ ಸ್ಮಾಲರ್ ಆಗಿರುತ್ತೆ ಅಂತ ಹೇಳ್ತಾರೆ. ಇದು ಹೆಂಗೆ ಎಂಬುದನ್ನ ಈ ಫಾರ್ಮುಲಾದಲ್ಲಿ ಹೇಳ್ತೀನಿ ಬನ್ನಿ. ಫಸ್ಟ್ ಐಸಾಕ್ ನ್ಯೂಟನ್ ಬಗ್ಗೆ ಕೊಟ್ಟಿದ್ದಾರೆ. ಅವ್ರು ಏನ್ ಮಾಡಿದ್ರು, ಎಲ್ಲಿ ಬದುಕಿದ್ರು, ಯಾವುದರಲ್ಲಿ ಓದಿದ್ರು ಎಂಬುದನ್ನ ಇದು ಪೂರ್ತಿ ಕೊಟ್ಟಿದ್ದಾರೆ. ಓಕೆ, ಐ ವಿಲ್ ರೀಡ್ ಚಿಲ್ಡ್ರನ್. ಐಸಾಕ್ ನ್ಯೂಟನ್ ವಾಸ್ ಬಾರ್ನ್ ಇನ್ Woolsthorpe near Grantham, England. He is generally regarded as the most original and influential theorist in the history of science. He was born in a poor farming family, but he was not good at farming. He was sent to study at Cambridge ಕಳಿಸಿದ್ರು ಯೂನಿವರ್ಸಿಟಿ 1661 ಅಲ್ಲಿ. ಇನ್ 1665 ಅಲ್ಲಿ a plague broke ಅಥವಾ ಕಾಯಿಲೆ ಬಂತು. ಅದರಿಂದ ಅವರು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಿಂದ ಆಚೆ ಬಂದ್ಬಿಟ್ರು. So Newton took a year off. It was during this year that the incident of the apple falling on him is said to have occurred. The incident promoted Newton to explore the possibility of connecting gravity. ಇದು ಏನಾಯ್ತು, ಆಪಲ್ ಮೇಲಿನ ಕೆಳಗಡೆ ಬಿದ್ದಿದ್ದು ಅವ್ರನ್ನ ಥಿಂಕ್ ಮಾಡಮಡಿಗೆ ಅದು ಇನ್ಸಿಡೆಂಟ್ ನ ಕ್ರಿಯೇಟ್ ಮಾಡ್ತು. ಪಾಸಿಬಿಲಿಟಿ ಟು ಕ್ರಿಯೇಟ್ ಗ್ರಾವಿಟಿ ಎಂಬುದಿದೆ ಎಂಬುದನ್ನ ಅವ್ರು ಹೇಳ್ತಾವ್ರೆ ಅದ್ರ ಮೂಲಕ. ವಿತ್ ದ ಫೋರ್ಸ್ ದಟ್ ಕೆಪ್ಟ್ ದಿ ಮೂನ್ ಇನ್ ಇಟ್ಸ್ ಆರ್ಬಿಟಲ್ ಕೆಪ್ಟ್ ಆಗಿರುತ್ತೆ. ದಿಸ್ ಲೀಡ್ಸ್ ಹಿಮ್ ಟು ದಿ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ಇದನ್ನ ಅವರು ಆಲೋಚನೆ ಮಾಡೋದ್ರಿಂದ ಇದರಿಂದ ಅವರು ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಎಂಬುದನ್ನ ನಮಗೆ ಕೊಟ್ರು. Then it is remarkable that many great scientists before him
ನ್ಯೂ ಆಫ್ ಗ್ರಾವಿಟಿ ಬಟ್ ಫೇಲ್ಡ್ ಟು ರಿಯಲೈಸ್ ಇಟ್. ಅದನ್ನ ರಿಯಲೈಸ್ ಮಾಡಕ್ಕೆ ಅವ್ರು ಮಿಸ್ ಮಾಡಿದ್ರೆ ಇದು ಮುಂದೆ ಬದುಕಿದ ಸೈಂಟಿಸ್ಟ್ ಅಥವಾ ಇವರು ಅದನ್ನ ರಿಯಲೈಸ್ ಮಾಡಿ ಒಂದು ಟೈಪ್ ಆಫ್ ಫೋರ್ಸ್ ಇದೆ, ಅದರಿಂದ ಇದು ಬೀಳಲ್ಲ ಅಥವಾ ಸೋಲಾರ್ ಸಿಸ್ಟಮ್ ಅಲ್ಲಿ ಆ ಪ್ಲಾನೆಟ್ಸ್ ಬೀಳಲ್ಲ, ಅದು ರಿವಾಲ್ವ್ ಆಗ್ತಾ ಇದೆ ಅನ್ನೋದನ್ನ ಇವರು ಹೇಳ್ತಾವ್ರೆ. ದೆನ್ he worked on theories of light and color. He designed an astronomical telescope to carry out astronomical observation. ಅವರು ಒಂದು astronomical telescope ನ ಡಿಸೈನ್ ಮಾಡ್ತಾರೆ. ಅದು ಏನಕ್ಕೆ ಈ ತರ astronomical observations ನ ಯಾವ ರೀತಿ ನಡೆಯುತ್ತೆ ಎಂಬುದನ್ನು ನೋಡಕ್ಕೆ. ನ್ಯೂಟನ್ was also a great mathematician. He invented a new branch of mathematics called a calculus. He used it to prove that for objects outside a sphere of uniform density, the sphere behaves as if the whole of its mass is concentrated at its center. ಓಕೆ, ಅದು ಸೆಂಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಸೆಂಟ್ರಿಫಿಕಲ್ ಫೋರ್ಸ್ ಅಲ್ವಾ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನ್ಯೂಟನ್ ಟ್ರಾನ್ಸ್ಫಾರ್ಮ್ಡ್ ದಿ ಸ್ಟ್ರಕ್ಚರ್ ಆಫ್ ಫಿಸಿಕಲ್ ಸಿನ್ಸ್ ವಿತ್ ಹಿಸ್ ದೇರ್ ಲಾಸ್ ಆಫ್ ಮೋಷನ್ ದ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಆಸ್ ದಿ ಕೀ ಸ್ಟೋನ್ of the scientific revolution of the 17th century. Newton's work combined the contribution of Copernicus, Kepler, Galileo and other into a new powerful synthesis. Okay, ಈ ತರ ಅವ್ರು ವರ್ಕ್ ಮಾಡಿದಾಗ ಜಾಸ್ತಿ ಪವರ್ಫುಲ್ ಆಗಿ ನ್ಯೂಟನ್ಸ್ ವರ್ಕ್ ಕಂಬೈನ್ ವಿತ್ ಈ ತರ ಕಾಪರ್ನಿಕಸ್, ಕೆಪ್ಲರ್ ಜೊತೆ ಗಲಿಲಿಯೋ ಜೊತೆ ವರ್ಕ್ ಮಾಡಿದ್ರು. ಏನಾಯ್ತು ಅಂಡ್ ಅದರ್ಸ್ ಇಂಟು ಎ ನ್ಯೂ ಪವರ್ಫುಲ್ ಸಿಂಥೆಸಿಸ್ ನ ಅವರು ಇದೇ ತರ ಇವ್ರು ಹೇಳ್ತಾರೆ, ನಾವು ಯಾವ ರೀತಿ ಹೇಳ್ಬೋದು ಅಂತ ಇವ್ರು ಥಿಂಕ್ ಮಾಡ್ತಾ ಇದ್ರು ಬೇರೆಯವರು. ಇಟ್ ಈಸ್ ರಿಮಾರ್ಕಬಲ್ ದಟ್ ಥೋ ದ ಗ್ರಾವಿಟೇಷನಲ್ ಥಿಯರಿ ಕುಡ್ ನಾಟ್ ಬಿ ವೆರಿಫೈಡ್ ಅಟ್ ದಟ್ ಟೈಮ್. ಆ ಟೈಮಲ್ಲಿ ಅದು ವೆರಿಫೈ ಮಾಡಕ್ ಆಗಿಲ್ಲ. ದೇರ್ ವಾಸ್ ಹಾರ್ಡ್ಲಿ ಎನಿ ಡೌಟ್ ಅಬೌಟ್ ಇಟ್ಸ್ ಕರೆಕ್ಟ್ನೆಸ್. ದಿಸ್ ಇಸ್ ಬಿಕಾಸ್ ನ್ಯೂಟನ್ ಬೇಸ್ಡ್ ಹಿಸ್ ಥಿಯರಿ ಆನ್ ಸೌಂಡ್ ಸೈಂಟಿಫಿಕ್ ರೀಸನಿಂಗ್ ಅಂಡ್ ಬ್ಯಾಕ್ಡ್ ಇಟ್ ವಿತ್ ಮ್ಯಾಥಮ್ಯಾಟಿಕ್ಸ್. ಓಕೆ, ಮ್ಯಾಥಮೆಟಿಕ್ಸ್ ಮೂಲಕ ಇದನ್ನ ಬೇಸ್ ಮಾಡಿ ಹೆಂಗ್ ಹಾಕೋದನ್ನ ಥಿಂಕ್ ಮಾಡ್ತಿದ್ರು. ಅವ್ರ ಕೈಲಿ ಇದನ್ನ ಕರೆಕ್ಟ್ ಮಾಡಕ್ ಆಗಿಲ್ಲ. ದಿಸ್ ಮೇಡ್ ದ ಥಿಯರಿ ಸಿಂಪಲ್ ಅಂಡ್ ಎಲೆಗಂಟ್. ದೀಸ್ ಕ್ವಾಲಿಟೀಸ್ ಆರ್ now recognized as essential requirement of scientific theory. Okay, these qualities are now recognized as scientific essential requirement of a scientific theory. Then next we are going to see about the how did Newton's guess the inverse square rule. Yang guess ಮಾಡಿದ್ರು, ಈ ತರ ಇವ್ರ ಜೊತೆ ವರ್ಕ್ ಮಾಡಿದ್ರಲ್ವಾ, ಅವರು ಡಿಫ್ರೆಂಟ್ ಟೈಪ್ಸ್ ಆಫ್ ಇದನ್ನ ಕೊಡ್ತಾ ಇದ್ರು. ಸೊ ಅದರಿಂದ ಹೆಂಗೆ ಕೊಟ್ರು ಎಂಬುದನ್ನ ನೋಡ್ತೀವಿ. ಸರಿನಾ, ಇವರು ಏನಿಲ್ಲ ಚಿಲ್ಡ್ರನ್ಸ್, ನ್ಯೂಟನ್ಸ್ ಬಂದು ಯಾವ ಸ್ಕ್ವಯರ್ ಇನ್ವರ್ಸ್ ಸ್ಕ್ವಯರ್ ಲಾನ ಕೆಪ್ಲಸ್ ನ ಥರ್ಡ್ ಲಾ ಮಾಡ್ಕೊಂಡು ಅವ್ರು ಡಿರೈವ್ ಮಾಡಿದ್ರು. ನೋಡಿ, ದೇರ್ ವಾಸ್ always been a great interest in the motion of planets. By the 16th century, of lot of data of the motion of planets had been collected by many astronomers. Based on these data, Johannes Kepler derived three laws which govern the motions of planets. These are called Kepler's law of motion. ಈ ತರ ಇದನ್ನ ಏನು ಹೇಳ್ತೀವಿ, Kepler's law of motion ಅಂತ ಹೇಳ್ತೀವಿ. First one, the orbit of a planet is in ellipse with the sun at one of the foci as shown in figure given below. Okay, ನೋಡಿ ಈ ತರ ರೊಟೇಟ್ ಆಗ್ತಾ ಇರುತ್ತೆ. ಅದೇನ್ ಹೇಳ್ತಾರೆ ನೋಡಿ, ದ ಫಿಗರ್ O is the position of the sun. ಫಸ್ಟ್ ಲಾ ಪ್ರಕಾರ O ಎಂಬುದು position of the sun. Then second one, the line joining the planet and the sun sweep equal areas. Okay, ಈ ತರ ಎಲ್ಲಾ ಪ್ಲಾನೆಟ್ ಇದೆ ಅಲ್ವಾ, ಅದು ಎಲ್ಲಾ ಏರಿಯಾಸ್ ಹೆಂಗಿರುತ್ತೆ, ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಾರೆ. Thus, if the time travel from A to B is the same as that of the C to D. A to B ನ ಟೈಮ್ ಟ್ರಾವೆಲ್ ಆಗಲ್ಲ, ಅದೇ ಸೇಮ್ ಡಿಸ್ಟೆನ್ಸ್ ಟೈಮು ಸಿ ಇಂದ ಡಿ ಕು ಟ್ರಾವೆಲ್ ಮಾಡೋ ಟೈಮು ಅಷ್ಟೇ ಅಂತ ಹೇಳ್ತಾರೆ. ದೆನ್ ದ ಏರಿಯಾಸ್ OAB ಅಂಡ್ OCD ಆರ್ ಈಕ್ವಲ್ ಆಗಿರುತ್ತೆ. OACD then OAB ಈಕ್ವಲ್ ಆಗಿರುತ್ತೆ. Then the third one, the cube of the mean distance of a planet from the sun is proportional to the square of its orbital period, that is T, or we can say as R cube by T square equal to constant ಅಂತ ಹೇಳ್ತಾರೆ. mean distance of the planet sun is proportional ಅಂದಾಗ ಒಂದು ಕಾನ್ಸ್ಟೆಂಟ್ ಕೊಡ್ಬೇಕಂತ ಹೇಳೋದ್ನ. ಸೊ ಅದು ಸ್ಕ್ವಯರ್ ಆಫ್ ದಿ ಆರ್ಬಿಟಲ್ ಪೀರಿಯಡ್ T, or we can say as R cube of the mean distance ಅಲ್ವಾ. ಸೊ ಡಿಸ್ಟೆನ್ಸ್ ನ R ಕ್ಯೂಬ್ ಅಂತ ಹೇಳ್ತೀವಿ, ಟೈಮ್ ಪೀರಿಯಡ್ ನ ಸ್ಕ್ವಯರ್ ಅಂತ ಹೇಳಿದಾಗ R cube by T ಸ್ಕ್ವಯರ್ ಕಾನ್ಸ್ಟೆಂಟ್ ಆಗಿ ಇರುತ್ತೆ. ಇಟ್ ಈಸ್ ಇಂಪಾರ್ಟೆಂಟ್ ಟು ನೋ ದಟ್ ದ ಕೆಪ್ಲರ್ಸ್ ಕುಡ್ ನಾಟ್ ಗಿವ್ ಎ ಥಿಯರಿ ಟು ಎಕ್ಸ್ಪ್ಲೈನ್ the motion of planets. It was Newton who showed that the cause of the planetary motion is gravitational force that the sun exerts on them. Newton used the third law of Kepler's to calculate the gravitational force of attraction. The gravitational force of the earth is weakened by distance.
A simple argument goes like this. We can assume that the planetary orbits are circular. Suppose that the orbital velocity is v. V ಆಗಿತ್ತು. The radius of the orbit is r ಆಗಿತ್ತು. Then the force acting on a orbit planet is given by the F equal to v square by r ಅಂತ ಹೇಳ್ಬೋದು. If t denotes the period, then v equal to 2 pi r by t. So that v square ಏನಂತ ಹೇಳ್ಬೋದು, r square by t square. ನೋಡಿ ಚಿಲ್ಡ್ರನ್ಸ್, ಇಲ್ಲಿ ನಾನು ಹಾಕಿ ತೋರಿಸ್ತೀನಿ. ಓಕೆ ನೋಡಿ, ಫಸ್ಟ್ ಕೆಪ್ಲರ್ಸ್ ಥರ್ಡ್ ಲಾ ಏನು ಹೇಳ್ತು, ಆರ್ ಕ್ಯೂ ಬೈ ಟಿ ಸ್ಕ್ವೇರ್ ಇಸ್ ಟು ಕಾನ್ಸ್ಟೆಂಟ್ ಹೇಳ್ತೀವಿ. ದಟ್ ಇಸ್ ನಥಿಂಗ್ ಬಟ್ ಪ್ರಪೋರ್ಷನಲ್ ಅಂತ ಹೇಳ್ಬೋದಾ. ದಟ್ ಇಸ್ ಆರ್ ಕ್ಯೂಬ್ ಈಕ್ವಲ್ ಟು ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಕೊಡಬೇಕು. ಕೊಟ್ಟಾಗ ಆರ್ ಕ್ಯೂಬ್ ಈಕ್ವಲ್ ಟು ಕೆ ಟಿ ಸ್ಕ್ವೇರ್ ಅಂತ ಆಗುತ್ತೆ. ಟಿ ಸ್ಕ್ವೇರು ಆರ್ ಕ್ಯೂಬ್ ಬೈ ಕೆ ಅಂದು ಹೇಳ್ಬೋದು, ಇಲ್ಲ ಟಿ ಸ್ಕ್ವೇರ್ ಬೈ ಆರ್ ಕ್ಯೂಬ್ ಈಕ್ವಲ್ ಟು ಕೆ ಅಂದು ಹೇಳ್ಬೋದು. ಓಕೆನಾ. ದೆನ್ ಈಗ ಎಫ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್ ಅಂತ ಎತ್ಕೊಂಡಿದಾರ. ವಿ ಇನ್ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ, 2 ಪೈ ಆರ್ ಬೈ ಟಿ ಅಂತ ಕೊಟ್ಟಿದ್ದಾರೆ. ಸೊ ದೇರ್ ಫಾರ್ ಎಫ್ ಈಕ್ವಲ್ ಟು 4 ಪೈ ಆರ್ ಸ್ಕ್ವೇರ್. ಈ ವಿ ನ ವ್ಯಾಲ್ಯೂನ ಮಾತ್ರ ನಾವು ಸ್ಕ್ವೇರ್ ಮಾಡ್ತೀವಿ. ಮಾಡಿದಾಗ ನಮಗೆ 4 ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಇಂಟು ಟಿ ಸ್ಕ್ವೇರ್. ಓಕೆ, ದೆನ್ ಎಫ್ ಈಕ್ವಲ್ ಟು ಇದು ಕ್ಯಾನ್ಸಲ್ ಆದಾಗ ನಮ್ಮ ಬ್ಯಾಲೆನ್ಸ್ ಏನೈತೆ, 4 ಪೈ ಆರ್ ಬೈ ಟಿ ಸ್ಕ್ವೇರ್. By multiplying and dividing r square, f equal to 4r by t square into r square by r square. ಈ ತರ ಮಾಡಿದಾಗ r cube ಆಗುತ್ತೆ, r cube by t square. ನೋಡಿ, ಇದು ನಥಿಂಗ್ ಬಟ್ ದಿ k ವ್ಯಾಲ್ಯೂ. ಸೊ ದಿಸ್ ಇಸ್ ಆಲ್ಸೋ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ. ದೇರ್ ಫಾರ್ f equal to 1 by r square. ಸೊ ಈ ತರ ಪ್ರೂಫ್ ಮಾಡಿದ್ರು. ಕೆಪ್ಲರ್ಸ್ ಥರ್ಡ್ ಲಾ ಮಾಡಿಕೊಂಡು ಯೂನಿವರ್ಸಲ್ ದಟ್ ಇಸ್ ನ್ಯೂಟನ್ಸ್ ಗೆಸ್ಲಿ ಇನ್ವರ್ಸ್ ಸ್ಕ್ವೇರ್ ರೂಲ್ ನ ಈ ತರ ಹೇಳಿದ್ರು. ಓಕೆ, thank you children. The balancing we will see in the next video. Thank you. Bye.